ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು, ಕೃಷಿ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ನಡೆಯಿತು. ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮಹಿಳೆಯರು ಹೆಚ್ಚು ಮಹಿಳಾ ತಂಡಗಳು ಭಾಗವಹಿಸಿದವು. ನವಣಿ, ಸಜ್ಜಿ, ಹಾರಕ, ಬರಗು, ರಾಗಿ, ಸಾಮೆ, ಅಗಸಿ ಮುಂತಾದ ಧಾನ್ಯಗಳಿಂದ ತಯಾರಿಸಿದ ವಿವಿಧ ತರಹದ ಖಾದ್ಯ ಸ್ಪರ್ಧೆಯಲ್ಲಿ ಪ್ರದರ್ಶಿಸಿದರು. ರಾಗಿಯಿಂದ ತಯಾರಿಸಿದ ಕೇಕ್, ಹಲ್ವಾ, ಪೇಡ, ಲಾಡು ಮತ್ತು ಬಿಸ್ಕತ್ತು, ಸಜ್ಜೆ, ಪೇಡ, ಆಳ್ವಿ ಪಾಯಸ, ಜೋಳದ ಹಿಟ್ಟಿನ ಖಾರದ ಒಗ್ಗರಣೆ ಮುದ್ದೆ, ಜೋಳದ ಸಮೋಸ, ನವಣೆ, ನಿಪ್ಪಟ್ಟು, ಬ್ರಾಹ್ಮಿ, ತಂಬುಳಿ ಸೇರಿದಂತೆ ಇತರೆ ಪದಾರ್ಥಗಳು ಎಲ್ಲರ ಗಮನ ಸೆಳೆದವು. BH ಹರೀಶ್ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯ ಬೆಳೆಯುವುದು ಹಾಗೂ ಅವುಗಳ ಖಾದ್ಯ ಸೇವಿಸುವುದು ಕಡಿಮೆಯಾಗುತ್ತಿದೆ. ಹಾಗಾಗಿ ಮುಂದಿನ ಪೀಳಿಗೆ ಮಕ್ಕಳಿಗೆ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ವಿಶೇಷತೆ ಕುರಿತು ತಿಳಿಸುವುದು ಹಾಗೂ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಎಂದರು. ಇವತ್ತೇನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆ ವತಿಯಿಂದ ಸಿರಿಧಾನ್ಯಗಳ ಸ್ಪರ್ಧೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಇವತ್ತು ನೀವು ಇಲ್ಲಿ ಬಂದಿರುತ್ತಾ ಎಲ್ಲರಿಗೂ ಸಹ ನಾನು ಶುಭಾಶಯಗಳನ್ನ ಕೋರ್ತಾ, ಇವತ್ತು ನಿಮಗೆಲ್ಲ ಗೊತ್ತಿದೆ, ಯಾಕೆಂದರೆ ಇವತ್ತು ಎಲ್ಲ ಹೈಬ್ರಿಡ್ ಬೆಳೆಗಳು ಮತ್ತು ಇವತ್ತು ಏನು ಪಿಜ್ಜಾ, ಬರ್ಗರು ಈ ರೀತಿಯೆಲ್ಲ ಒಂದು ಆಹಾರದ ಇದರಿಂದ ಈ ಹಳೆಯ ಪದ್ಧತಿಗಳೆಲ್ಲ ಮರ್ತೋಗ್ಬಿಟ್ಟಿದೆ. ಯಾಕೆಂದ್ರೆ ನಾವು ಸಹ ಹಳ್ಳಿಯಿಂದ ಹುಟ್ಟು ಬಂದಿರೋರು, ನಮಗೂ ಸಹ ಗೊತ್ತಿದೆ. ಯಾಕೆಂದ್ರೆ ನಾವು 25-30 ವರ್ಷದ ಹಿಂದೆ ನಮ್ಮ ಮನೆಗಳಲ್ಲಿ ರಾಗಿ ಮತ್ತು ಬೆಲ್ಲ ಎಲ್ಲ ಸಹ ನಾವು ಸ್ವಂತ ಮಾಡ್ತಿದ್ದು. ಅವತ್ತು ಬಡವರ ಆಹಾರ ರಾಗಿ ಮತ್ತು ಬೆಲ್ಲ ಅಂತೇಳಿತ್ತು. ಯಾಕೆಂದರೆ ನಮ್ಗೆ ಹೊಟ್ಟೆ ತುಂಬ ಊಟ ಬೇಕಂದ್ರೆ ರಾಗಿ ಮುದ್ದೆ, ರಾಗಿ ರೊಟ್ಟಿನೇ ತಿಂತಿದ್ವಿ ನಾವು. ಅನ್ನ ಊಟ ಮಾಡಲಿಕ್ಕೆ ನಮ್ಗೆ ಅವತ್ತಿನ ಕಾಲದಲ್ಲಿ ಆಗ್ತಿರ್ಲಿಲ್ಲ. ಸಿರಿಧಾನ್ಯ ಉತ್ಪನ್ನಗಳನ್ನು ತಯಾರು ಮಾಡಿಕೊಂಡು ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸಹೋದರರೇ ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು, ಕೆಪೆಕ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾಗ ಮಾನ್ಯ ಹರೀಶ್ ಸಾಹೇಬರು ಸಾಕಷ್ಟು ಮಾತನಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಅವರ ಒಂದು ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿದ್ದು ಒಂದು ಅತ್ಯಂತ ಸುದೈವ ಮತ್ತು ಒಂದು ಸಂತೋಷದ ಸಂಗತಿ ಆಯಿತು. ಈಗ ನಮ್ಮ ನೆಲ ಏನಿದೆ, ಈ ಭೂಮಿ ಆಹಾರವೇ ಔಷಧ ಅಂತ ನಂಬ್ಕೊಂಡು ಬಂದಿದ್ದೀವಿ. ಹೀಗಾಗಿ ಅದನ್ನೇ ನಾವು ಮುಂದುವರಿಸಬೇಕು. ಏನು ಹಸಿರು ಕ್ರಾಂತಿ ಅಂತ 60ರ ದಶಕದಲ್ಲಿ ನಾವು ಮಾಡಿದ್ವಿ, ಆವಾಗ ಉಣ್ಣುವ ಬಾಯಿಗಳು ಭಾಳಷ್ಟಿದ್ದು, ಏನು ಮಾಡಬೇಕಂತ ತೋಚದೆ ಮಾಡಿದ್ದುಂಟು. ಆಮೇಲೆ ಮನವರಿಕೆ ಆದಮೇಲೆ ಕ್ರಮೇಣ ಯಾರು ಹಸಿರು ಕ್ರಾಂತಿಯನ್ನು ಪ್ರತಿಪಾದಿಸಿದ್ರು ಅವರೇ ಕೂಡ ಮತ್ತೆ ವಾಪಸ್ ಹೋಗುವ, ನಾವು ನಮ್ಮ ಹಿರಿಕರು ಏನು ಮಾಡಿದ್ರು ಅದನ್ನೇ ನಾವು ಮುಂದುವರಿಸುವ ಬಿಟ್ಟು ಸ್ವಾಮಿನಾಥನವ್ರು ಮಾಡಿದ್ರು. ಜಂಟಿ ಕೃಷಿ ನಿರ್ದೇಶಕರಾದ ತಿರುಮಲೇಶ್ ಅವರು ಮಾತನಾಡಿ, ಇಂದಿನ ಮಕ್ಕಳು ಮತ್ತು ಯುವಕರು ಹಳೆಯ ಶೈಲಿಯ ಅಡುಗೆ ಇಷ್ಟಪಡದಿರಬಹುದು. ಹಾಗಾಗಿ ಅವರ ರುಚಿಗೆ ತಕ್ಕಂತೆ ಸಿರಿಧಾನ್ಯ ಬಳಸಿ ಬಿಸ್ಕತ್ ಮತ್ತು ಕೇಕ್ನಂತಹ ಇಷ್ಟವಾಗುವ ರೂಪದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಮುಂದಿನ ಪೀಳಿಗೆಯ ಆರೋಗ್ಯ ಹೆಚ್ಚಿಸುವ ಉದ್ದೇಶದಿಂದಲೂ ನಮ್ಮ ಜಿಲ್ಲೆಯಲ್ಲಿ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ಮೊಟ್ಟ ಮೊದಲನೇದಾಗಿ ಎಲ್ಲರೂ ನಿಮಗೆ ನೀವೇ ಜೋರಾಗಿ ಚಪ್ಪಾಳೆ ತಟ್ಟಿ.
ಏನಕ್ಕೆ ಅಂತಂದರೆ ಇಷ್ಟು ಜನರಲ್ಲಿ ವಿಜೇತರು ಅಂತೇಳ್ಬಿಟ್ಟು ಹೇಳಿ ನಾವು ಹೆಸರು ಹೇಳಕ್ಕೆ ಅವಕಾಶ ಇರೋಂಥದ್ದು ಕೇವಲ 9 ಜನಕ್ಕೆ. 3 ವಿಭಾಗದಿಂದ ಒಬ್ಬೊಬ್ಬರು 3 ಜನ, ಮೊದಲು ದ್ವಿತೀಯ ತೃತೀಯ ಅಂತಂದರೆ 3 ವಿಭಾಗದಲ್ಲಿ 3 9. ಇನ್ನು ಉಳಿದ ಕಥೆ ಏನು? ಎಲ್ಲರೂ ಈ ಒಂದು ಪ್ರಕಟಣೆಯನ್ನು ಸ್ವೀಕರಿಸಿ ನಿಮ್ಮ ಹಳ್ಳಿಗಳಿಂದ ಮನೆಗಳಿಂದ ಬೆಳಿಗ್ಗೆ ಎದ್ದು ನೆನ್ನೆಯಿಂದನೇ ಶೃಂಗಾರ ಮಾಡಿಕೊಂಡು ತಯಾರು ಮಾಡ್ಕೊಂಡು ಬಂದಿದ್ದೀರಲ್ಲ, ಅದೇ ನಿಮ್ ಗೆಲುವು. ಇಲ್ಲಿ ನಾವು ಕೂಡ ಪ್ರಶಸ್ತಿ ಪತ್ರ ಅಥವಾ 5,000 ರೂಪಾಯಿ 3,000 ರೂಪಾಯಿ 2,000 ರೂಪಾಯಿ ದುಡ್ಡು ಅದು ನಿಜವಾದ ಪ್ರಶಸ್ತಿ ಅಲ್ಲವೇ ಅಲ್ಲ. ಈಗ ಅವರೊಬ್ರು ಹೇಳಿದ್ರಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ರೊಟ್ಟಿ ಎಲ್ಲ ಮಾಡ್ಕೊಂಡ್ಬಂದೆ, ಒಲೆನಲ್ಲಿ ಮಾಡ್ಕೊಂಡ್ಬಂದೆ ಅಂತೇಳಿ, ಆ ಸಂಭ್ರಮ ಇದೆಯಲ್ಲ ಅದೇ ನಿಜವಾದ ಗೆಲುವು, ಹೌದಾ ಇಲ್ಲ? ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಂಕರ್ ಕೊರವರ, ಡಿಎಫ್ಒ ಆನಂದ್, ಚಂದ್ರಶೇಖರ್, ಕುಮುದ ಮುಂತಾದವರು ಉಪಸ್ಥಿತರಿದ್ದರು.